ಹಲೋ ಫ್ರೆಂಡ್ಸ್, ಇದು ಶುಕ್ರವಾರದ ಮಿನಿ ಲಾಗ್ ಆಗಿರುತ್ತೆ. ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಹಾಕಿದಾಗ ನೀವು ಕಾಯಿನ ಎಷ್ಟು ದಿನಕ್ಕೊಂದ್ಸಲ ಚೇಂಜ್ ಮಾಡ್ತೀರಿ, ಹಾಗೆ ಕಾಯಿನ ಯಾಕೆ ಈ ಥರ ರೆಡಿ ಮಾಡಿ ಇಡ್ತೀರಾ ಅಂತ ಕೇಳಿದ್ರಿ. ಅದಕ್ಕೆಲ್ಲ ನಾನು ನನ್ನ ಲೆಂತಿ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೀನಿ. ಹಾಗೆ ನಾನು ಕಾಯಿನ ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡೋದ್ರಿಂದ ನಾನು ಒಂದೇ ಕಾಯಿನ ಮೇಂಟೈನ್ ಮಾಡ್ತೀನಿ. ಮತ್ತೆ ಈ ಥರ ರೆಡಿ ಮಾಡೋದ್ರಿಂದ ಏನೂ ಇಲ್ಲ, ನನಗೆ ಆ ಥರ ರೆಡಿ ಮಾಡಿ ಇಡೋದ್ರಿಂದ ಖುಷಿ ಸಿಗುತ್ತೆ. ಅದಕ್ಕೋಸ್ಕರ ಅಂತ ನಾನು ರೆಡಿ ಮಾಡಿ ಇಡೋದು ಅಷ್ಟೇನೆ, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಇಲ್ಲ. ಹಾಗೆ ಪ್ರತಿ ಶುಕ್ರವಾರನೂ ನೈವೇದ್ಯ ಮಾಡ್ತೀರಾ ಅಂತ ಕೇಳಿದ್ರಿ. ಹೌದು, ಪ್ರತಿ ಶುಕ್ರವಾರನೂ ನೈವೇದ್ಯ ಮಾಡ್ತೀವಿ. ಅಂತನೂ ಕೂಡ ನಾನು ನನ್ನ ಲೆಂತಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಾವು ಪ್ರಸಾದ ಇಡಕ್ಕೆ ಯೂಸ್ ಮಾಡುವಂತಹ ಬೆಳ್ಳಿ ಬಟ್ಲಾಗಿರ್ಬೋದು ಅಥವಾ ಜರ್ಮನ್ ಸಿಲ್ವರ್ ಆಗಿರ್ಬೋದು, ಈ ತರ ಒಳಗಡೆ ಎಲ್ಲ ಕಪ್ ಆಗಿದ್ರೆ ಅದನ್ನ ಬೇರೆ ರೀತಿ ವಾಶ್ ಮಾಡಕ್ ಹೋಗ್ಬೇಡಿ. ಈ ತರ ಕೋಲ್ಗೇಟ್ ಪೌಡರ್ ನ ಹಾಕಿ ನೀಟಾಗಿ ಕೈಯಲ್ಲಿ ಉಚ್ಕೊಂಡ್ರೆ ಸಾಕು, ಅದರಲ್ಲಿ ಇರುವಂತಹ ಕಪ್ಪು ಇರೋದೆಲ್ಲ ಹೊರಗಡೆ ಬಂದ್ಬಿಟ್ಟಿರುತ್ತೆ. ಆಮೇಲೆ ನಾವು ಪ್ಲೇನ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಪೀತಾಂಬ್ರ ಪೌಡರ್ ಆಗಿರ್ಬೋದು, ಹುಣಸೆಹಣ್ಣಲ್ಲಿ ಉಜ್ಜಿ ತೊಳೆಯೋದಾಗಿರ್ಬೋದು, ಆತರ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಇದು ಸಿಂಪಲ್ ಟಿಪ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿನೇ ವಾಶ್ ಆಗುತ್ತೆ. ಹಾಗೆ ಇವತ್ತಿನ ಪೂರ್ತಿ ಲಾಗ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಸಿಗುವ. ಮತ್ತೆ ಬಾಯ್ ಬಾಯ್.